टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಘೋರ ದುರಂತಕ್ಕೆ 11 ಜನ ಸಾವಿಗೀಡಾಗಿದ್ರೆ 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಅವತ್ತಿನ ಒಂದು ಭೀಕರತೆ ಹೇಗಿತ್ತು, ಎಷ್ಟಿತ್ತು ಅನ್ನೋದನ್ನ ಹೇಳೋದಕ್ಕೆ ನನ್ನ ಜೊತೆ ಗಾಯಾಳು ಆಗಿರ್ತಕ್ಕಂಥ ಪ್ರಶಾಂತ್ ಇದ್ದಾರೆ. ನೀವು ಮೊನ್ನೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂಗೆ RCBಯ ಸೆಲೆಬ್ರೇಷನ್ ನೋಡೋದಕ್ಕೆ ಹೋಗಿರ್ತೀರಾ. ಸೊ ಅಲ್ಲಿಯ ಸಿಚುವೇಶನ್ ಹೇಗಿತ್ತು, ಅಲ್ಲಿಂದ ನೀವು ಹೊರಗಡೆ ಬಂದಿದ್ದು ಹೇಗೆ ಆ ಸಿಚುವೇಶನ್ ಇಂದ? ಸರ್, ನಾನು ಹೋಗಿದ್ದು ಬೇರೆ ಕೆಲಸದ ಮೇಲೆ ಕಾರ್ಪೊರೇಷನ್ ಕೋರ್ಟ್ಗೆ ಹೋಗಿದ್ದು. ನಾನು ಒಂದು ಕೇಸ್ ಇತ್ತು. ಸೊ 11:30ಗೆ ನಾನು ಕೇಸ್ ಮುಗಿಸ್ಕೊಂಡ್ಬಿಟ್ಟು ನಾನು ಮತ್ತು ನಮ್ಮ ತಾಯಿ ನಮ್ಮಮ್ಮವರು ನೋಡಿಲ್ಲ ಯಾವತ್ತು ಅಂತ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಕರ್ಕೊಂಡೋಗು ಅಂತ ಅಂದರು. ಸೊ ಅವ್ರನ್ನ ಕರ್ಕೊಂಡೋಗಿದ್ದೆ ಜೊತೆಯಲ್ಲಿ ತೋರಿಸ್ದೆ. ಮತ್ತು ಅಲ್ಲಿ ಸ್ವಲ್ಪ ಜನ ಗೇಟ್ ನಂಬರ್ 14 ಹತ್ರ ನಾವು ಹೋಗಿದ್ದು. ಸ್ವಲ್ಪ ಜನ ಕಮ್ಮಿ ಇದ್ದರು. ಅದಕ್ಕೆ ಅವ್ರಿಗೆ ಹೇಳಿದೆ ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾರೆ, ನೀವು ಹೊರಟ್ಬಿಡಿ ಅಂತ. ಅವ್ರನ್ನ ನಾನು ಆಟೋ ಬುಕ್ ಮಾಡಿಬಿಟ್ಟು 1 ಗಂಟೆಗೆ ಕಳಿಸ್ಕೊಟ್ಟೆ. ಮತ್ತು ಅದೇ ಗೇಟ್ ನಂಬರ್ 14 ಹತ್ರ ನಾವು 3 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀವಿ. ಅವರು ಅಲ್ಲಿವರೆಗೂ ಇಲ್ಲೇ ಸಿಗುತ್ತೆ ನಿಮಗೆ ಟೋಕನ್ ಸಿಗುತ್ತೆ, ಇಲ್ಲೇ ಎಂಟ್ರಿ ಸಿಗುತ್ತೆ ಅಂತ ಅಲ್ಲಿರೋ ಬಾಡಿ ಗಾರ್ಡ್ಸು ಮತ್ತು ಅವರೆಲ್ಲ ಹೇಳ್ತಾಯಿದ್ರು. ಓಕೆ ಇಲ್ಲೇ ಸಿಗುತ್ತೆ ಅಂತ. ನಾವು ಬೇಗ ಹೋಗಿದ್ದರಿಂದ ಗೇಟ್ ಮುಂದೆನೇ ಇದ್ವಿ, ನಮಗೆ ಎಂಟ್ರಿ ಸಿಗುತ್ತೆ ಅಂತ ಅಲ್ಲ ಇದ್ದು. ಅವರು ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿ VIP ಎಂಟ್ರಿ ಮಾತ್ರ ಅಂತ ಹೇಳ್ಬಿಟ್ಟು ಟಿಕೆಟ್ ಪಾಸ್ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಗೇಟ್ ನಂಬರ್ 7ಗೆ ನಮ್ಮನ್ನು ಕಳಿಸ್ಕೊಟ್ರು. ಅಲ್ಲಿ ತುಂಬ ಜನ ಆಲ್ರೆಡಿ ಇದ್ದಾರೆ, ಟಿಕೆಟ್ ಇಲ್ಲದೆ ಇರೋರೆಲ್ಲ ಅಲ್ಲೇ ಇದ್ದಾರೆ. ಮತ್ತು ಅಲ್ಲಿ ಒಂದು ಅನೌನ್ಸ್ಮೆಂಟ್ ಆಯಿತು, ಹಿಂಗೆ ಗೇಟ್ ನಂಬರ್ 7ನಲ್ಲಿ ಟಿಕೆಟ್ ಇರೋರು ಮಾತ್ರ ಬನ್ನಿ, ಬೇರೆ ಯಾರು ಬರಬೇಡ್ರಿ ಅಂತ. ಜನಕ್ಕೆ ಅದು ಯಾವ ಥರ ಕೇಳಿಸ್ತೋ ಗೊತ್ತಿಲ್ಲ, ತುಂಬ ಜನ ಸೇರ್ಕೊಬಿಟ್ರು. ಮ್ಯಾಕ್ಸಿಮಮ್ 1,00,000 ಜನ ಅಲ್ಲೇ ಗೇಟ್ ನಂಬರ್ 7 ಹತ್ರನೇ ಇದ್ದಾರೆ. ತಳ್ಳಾಟ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆಲ್ಲ ಉಸಿರು ಆಡೋಕ್ಕಾಗ್ತಾಯಿಲ್ಲ, ಬ್ರೀತಿಂಗ್ ಇಲ್ಲ, ಪುಷ್ ಮಾಡ್ತಾ ಇದ್ದಾರೆ. ಸಿಗಾಕೊಂಡಿದ್ದೀವಿ ಮಧ್ಯದಲ್ಲಿ, ಕೈ ಮುಗಿತಾ ಇದ್ದೀವಿ. ಗೇಟ್ ಓಪನ್ ಮಾಡ್ತಾ ಇಲ್ಲ, ಗೇಟ್ ನಂಬರ್ 7 ಓಪನ್ ಮಾಡ್ತಾ ಇಲ್ಲ. ಸೆಕ್ಯೂರಿಟಿ ಒಬ್ಬರೇ ಇರೋದು, ಒಬ್ಬರ ಪೊಲೀಸ್ ಇಲ್ಲ ನಮಗಲ್ಲಿ ಯಾರು ಹೆಲ್ಪ್ ಮಾಡೋಕ್ಕೆ. ಆ ಟೈಮಲ್ಲಿ ಒಂದೇ ಬ್ಯಾರಿಕೇಡ್ ಇರೋದು, ಅದು ಬಿತ್ತು. ಅದ್ರ ಮೇಲೆ ನಾನು ಬಿದ್ದೆ, ನನ್ನ ಮೇಲೆ ತುಂಬ ಜನ ಬಿದ್ದರು. ನನ್ನ ಕತ್ತ ಮೇಲೆಲ್ಲ ಕಾಲಿದೆ, ಎದೆ ಮೇಲೆ ಕಾಲಿದೆ, ತುಳ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಅವ್ರ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ತುಳ್ಕೊಂಡು ಹೋಗ್ತಾ ಇದ್ದಾರೆ. ಕೈ ನನಗೆ ತುಂಬ ನೋವಾಗ್ಬಿಟ್ಟಿದೆ. ಇದ್ರ ಮೇಲೆ ತುಂಬ ಜನ ನಿಂತ್ಕೊಂಡಿದ್ದಾರೆ. ಅವ್ರು ಗೇಟ್ ಆದ್ರೂ ಹಂಗೆ ಬಿದ್ದಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಯಾರೂ ಗೇಟ್ ಓಪನ್ ಮಾಡ್ತಾ ಇಲ್ಲ. ನನ್ನ ಮುಂದೆನೇ ಇಬ್ಬರು ಲೇಡೀಸ್ ಬಟ್ಟೆ ಎಲ್ಲ ಹರಿದೋಗ್ಬಿಟ್ಟು ತುಳ್ತಾ ಇದ್ರು. ಅವ್ರ ಪ್ರಾಣ ಆಲ್ರೆಡಿ ಹೋಗ್ಬಿಟ್ಟಿದೆ. ನಾನು ಅಲ್ಲಿ ಕೆಳಗಡೆನೇ 10 ಮಿನಿಟ್ಸ್ ಇದ್ದೀನಿ. 10 ಮಿನಿಟ್ಸ್ ಇದ್ಬಿಟ್ಟು ನಾನು ಕಾಲ್ ಮಾಡಿಬಿಟ್ಟು ಹೇಳ್ಬಿಟ್ಟೆ, ನನ್ನ ಫಿಯಾನ್ಸಿ ಅವ್ರಿಗೆ ಮತ್ತು ನಮ್ಮ ಅಮ್ಮವ್ರಿಗೆ ಹೇಳ್ಬಿಟ್ಟೆ, ನಾನು ಬರೋಲ್ಲ ಇನ್ಮೇಲೆ, ನಾನು ಮರ್ತ್ಕೊಂಬಿಡಿ, ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು. ನನಗೆ ಆ ಸಿಚುವೇಶನ್ ಗೊತ್ತಾಯಿತು. ನಾನು ಕೂಗಾಡ್ತಾ ಇದ್ದೀನಿ, ಯಾಕೆ ಇಷ್ಟೊತ್ತಾದ್ರೂ ನನ್ನ ಪ್ರಾಣ ಹೋಗ್ತಾಯಿಲ್ಲ. ಆ ನೋವು ತಡ್ಕೊಳಕ್ಕಾಗದೇ ಇರೋ ನಾನು ಕೂಗಾಡ್ತಾ ಇದ್ದೀನಿ, ನನ್ನ ಪ್ರಾಣ ತಗೊಳ್ಳಿ, ಬೇಗ ಹೋಗಲಿ ಅಂತ ನಾನು ಕೂಗಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಯಾರೋ ಒಬ್ಬರು ನನಗೆ ಕೈ ಹಿಡಿದ್ಬಿಟ್ಟು ಖಾಲಿ ಜಾಗಕ್ಕೆ ಸ್ವಲ್ಪ ಎಳ್ದಿತ್ತು ನನ್ನ ಅಷ್ಟೇ. ಅಲ್ಲಿ ಸ್ವಲ್ಪ ಜನ ಇರಲಿಲ್ಲ, ತುಳಿದಾಟ ಇರಲಿಲ್ಲ. ಅಲ್ಲಿ ನಾನು 6:30ವರೆಗೂ ಒದ್ದಾಡ್ತಾ ಇದ್ದೀನಿ. 4:30ಇಂದ ನನಗೆ ಯಾವುದು ಪೊಲೀಸ್ ಯಾರೂ ಬಂದಿಲ್ಲ, ಯಾರ ಕಡೆಯಿಂದನೂ ಸಪೋರ್ಟ್ ಇಲ್ಲ. ಅಲ್ಲೇ ಒದ್ದಾಡ್ತಾ ಇದ್ದೀನಿ, ಬಿಟ್ಟರೆ ಯಾರೂ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದೇ ಇಲ್ಲ. ಸೊ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ 6:15ಗೆ ಇವರೇನೇ ನನ್ನ ಫಿಯಾನ್ಸಿಯವರು ಅಲ್ಲಿ ಮೆಜೆಸ್ಟಿಕಲ್ ರೈಲ್ವೇಲಿ ಕೆಲಸ ಮಾಡೋದು. ಅಲ್ಲಿಂದ ಡೈರೆಕ್ಟಾಗಿ ಬಂದುಬಿಟ್ಟು ನನ್ನ ಅವ್ರು ಹುಡುಕಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಾದ್ಮೇಲೆ ಪೊಲೀಸ್ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿ ನನ್ನ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿದ್ದು.